ನಮ್ಮ ಸೂರ್ಯ ತೇಜಸ್ವಿ ಆಗಿರ್ಬೋದು, ಇವರೆಲ್ಲರೂ ತಮ್ಮ ಕ್ಷೇತ್ರ ಗೆದ್ದು ಬರ್ಬೋದು ವಿನಃ ಅವ್ರು ತಮ್ಮ ಜೊತೆಗೆ 10-20 ಜನರನ್ನು ಗೆಲ್ಲಿಸ್ಕೊಂಡು ಬರುವಂಥ ಶಕ್ತಿ ಇದ್ದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಭಿನ್ನ ಮತೀಯರ ಈ ಶಕ್ತಿ ಗೊತ್ತಿರುವಂಥ ಹೈಕಮಾಂಡ್ ಅವ್ರನ್ನ ಬದುಕಿ ಸರಿಸುವಂಥ ಕೆಲಸ ಮಾಡಿದ್ದು. ಕೊನೆಗೆ ಈಗಾಗಲೇ ಡಿಸೈಡ್ ಮಾಡಿದ ವಿಜೇಂದ್ರ ಅವರನ್ನು ಮುಂದಿನ ಅಧ್ಯಕ್ಷ ಅಂತೇಳಿ, ಜೊತೆಗೆ ಇನ್ನಷ್ಟು ಪಾರ್ಟಿ ಗಟ್ಟಿ ಮಾಡೋದು ವಿಷಯ ಈ ಒಂದು ಪಾರ್ಟಿಯಲ್ಲೇ ಸಭೆ ನಡೆದ ಒಂದು ಮಹತ್ವದ ಪಾರ್ಟಿ ಪ್ರಮುಖರು ಕುಡ್ಕೊಂಡು ಮಾತಾಡಿ ಡಿ.ವಿ. ಸದಾನಂದ ಗೌಡರ ಹೆಸರು ಶಿಫಾರಸು ಮಾಡಿ ಕಳಿಸುವಂಥದ್ದು. ಇಲ್ಲಿಯ ಬೆಂಗಳೂರಿನ ಇಲ್ಲಿಯ ಇಲ್ಲಿಯ ಕಾರ್ಯಕರ್ತರು ಅಥವಾ ನಾಯಕರು ಈ ಲೆಟರ್ ಕಳಿಸಿದ್ರಪ್ಪ ಅಂದ್ರೆ ದೇವೇಗೌಡರಿಗೆ ಕೊಡುವಂಥ ಒಂದು ರಾಜ್ಯಸಭಾ ಟಿಕೆಟ್ ತಪ್ಪಬಹುದು. ಯಾಕಂದ್ರೆ JDS ಬೆಳೆಸೋದ್ರಲ್ಲಿ ಏನು ಅರ್ಥ ಇಲ್ಲ, ಹಿಂದಿನ ನಾಳಿದ್ರೆ ನಾವು ನಮ್ಮ ವೈರಿ ಆಗುವಂಥದ್ದು ಅನ್ನೋಂಥ ಮನೋಧರ್ಮ BJPಗರಲ್ಲಿ ಇರೋದನ್ನು ಈಗಾಗಲೇ ಹಲವು ಸಲ ಅದನ್ನು ಮನಗಂಡಿದ್ದೀವಿ. ಆದರೆ ಈ ಸಲ ಮಾತ್ರ ಯಡಿಯೂರಪ್ಪನವ್ರು ನಾವು ಮಾಡ್ತಾಯಿದ್ದೀವಪ್ಪ ನಮ್ಮವಿರಲಿ ಅನ್ನುವಂಥ ಮಾತಿನಿಂದ ಈ ಒಂದು ತಮ್ಮ ಸದಾನಂದ ಗೌಡರಿಗೆ ಡಿ.ವಿ. ಸದಾನಂದ ಗೌಡರಿಗೆ ಸಪೋರ್ಟ್ ಮಾಡೋ ಮೂಲಕ ನಮ್ಮ ರಾಜ್ಯಸಭಾ ಸದಸ್ಯತ್ವಕ್ಕೆ ಹೊರಟಿರುವಂತಹ ದೇವೇಗೌಡರಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ಮೋದಿ ಮತ್ತು ಶಾ ಅವರು ಸ್ಪಂದಿಸ್ಬೋದು, ತಮ್ಮ ಸ್ಥಳೀಯ ನಾಯಕರನ್ನ ಎದುರು ಹಾಕೋಬೋದಾ ಅಥವಾ ಇಲ್ಲ ಅವ್ರು ಬದಿಗೆ ಸೇರಿಸಿ ನಮ್ಮ ದೇವೇಗೌಡರಿಗೆ ಟಿಕೆಟ್ ಕೊಡ್ಬೋದಾ? ಯಾಕಂದ್ರೆ ಅವ್ರ ತಲೆಯಲ್ಲಿರುವ ಒಂದು ಸಿಂಪಲ್ ಲಾಜಿಕ್ ಅಂತ ಅನ್ನಿಸ್ತದೆ. ನಮ್ಮ ಮೋದಿ ಮತ್ತು ಶಾ ಅವರಲ್ಲೇ ಲಿಂಗಾಯತ್ ಮತ್ತು ಒಕ್ಕರಿಗೆ ಕೂಡಿ ನಾವು ಅವ್ರಿಗೆ ಸಪೋರ್ಟ್ ತೊಗೊಂಡಿವಿ ಅಂದ್ರೆ ಗೆಲ್ಲೂ ಸಾಧ್ಯತೆಗಳಿದ್ದಾವೆ, BJP ಅಧಿಕಾರಕ್ಕೆ ಬರೋ ಸಾಧ್ಯತೆ ಅದ ಅನ್ನುವಂಥ ಮಾತು. ಅದಕ್ಕಾಗಿ ಇದು ಒಕ್ಕಲಿಗೆ ಮತ್ತು ಲಿಂಗಾಯತ್ ಕಾಂಬಿನೇಷನ್ ಮಾಡೋ ಸಲುವಾಗಿ ಅವ್ರದಿಂದವ್ರು ನಮ್ಮ ದೇವೇಗೌಡರಿಗೆ ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಬಟ್ ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ಬೋದು, ಏನಾಗ್ಬೋದು, ಅದು ನಡೆದಾಗ ಚುನಾವಣೆ ನಡೆದಾಗ ಗೊತ್ತಾಗುವಂಥ ವಿಷಯ. ಏನೂ ಆಗಲಿ, ಒಟ್ಟಾರೆಯಾಗಿ